ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಮೂರು ಪಕ್ಷಗಳು ಕೂಡ ಈಗಿನಿಂದಲೇ ತಯಾರಿಯನ್ನ ಮಾಡಿಕೊಳ್ತಾ ಇರುವಂತದ್ದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಹುತೇಕ ಅಂತಿಮ ಆಗಿದೆ. ಹೆಚ್ಚಿನ ಮಾಹಿತಿ ಏನಿದೆ? ಎಲ್ಲ ಪಕ್ಷಗಳು ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಏನಿದೆ, ಈ ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನು ಮಾಡ್ತಾ ಇದೆ ಅನ್ನೋ ತಪ್ಪಾಕಿಲ್ಲ. ಈಗಾಗಲೇ ನೀವು ಕೂಡ ರಾಜ್ಯಸಭಾ ಚುನಾವಣೆ ಇರ್ಬೋದು ಅಥವಾ ಲೋಕಸಭಾ ಚುನಾವಣೆ ಹಾಗೂ ಇನ್ನಿತರ ಚುನಾವಣೆ ವಿಚಾರವಾಗಿ ಸುರ್ಜೇವಾಲಾ ಅವರು ಸಭೆಯನ್ನು ತೆಗೆದುಕೊಂಡಿದ್ರು. ಈ ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ವಿಚಾರದ ಚರ್ಚೆ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಹಿಂದೆಯೂ ಕೂಡ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಏನು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾಡೋದ್ರಿಂದನೂ ಕೂಡ ಅಭ್ಯರ್ಥಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗೂ ಜನರನ್ನು ಒಡನಾಟ ಮಾಡೋದಕ್ಕೂ ಕೂಡ ಅದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳನ್ನು ಬರೋದಕ್ಕೂ ಕೂಡ ಈ ಒಂದು ಕಾರ್ಯತಂತ್ರ ಕೂಡ ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಹೀಗಾಗಿ ಮಾರ್ಚ್ನ ಮೊದಲ ವಾರದಲ್ಲಿ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಕೈ ನಾಯಕರು ಸಂಪೂರ್ಣವಾಗಿ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವ್ಯಾವ ಕ್ಷೇತ್ರದಲ್ಲಿ ಗೊಂದಲಗಳಿಲ್ಲ ಅಥವಾ ಆ ಕ್ಷೇತ್ರದಲ್ಲಿರುವಂತಹ ನಾಯಕರುಗಳೇನಿದ್ದಾರೆ ಅವರ ಚರ್ಚೆಯನ್ನು ಮಾಡಿ ಈಗಾಗಲೇ ಅಧಿಕೃತವಾದ ಘೋಷಣೆಯನ್ನು ಮಾಡಬೇಕು ಅನ್ನುವಂತಹ ಮಾಹಿತಿ ಇದೆ. ಆದರೆ ಮತ್ತೊಂದೆಡೆ ಏನು ಸಾಕಷ್ಟು ಪಕ್ಷದ ಹಿತದೃಷ್ಟಿಯಿಂದ ಏನು ಪಕ್ಷವನ್ನು ಅತಿ ಹೆಚ್ಚು ಸ್ಥಾನವನ್ನು ಪಡೆಯುವಂಥ ದೃಷ್ಟಿಯಿಂದ ಹಾಲಿ ಸಚಿವರು ಏನಿದ್ದಾರೆ 8ಕ್ಕೂ ಹೆಚ್ಚು ಹಾಲಿ ಸಚಿವರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡಬೇಕು. ಯಾಕಂದರೆ ಈಗಾಗಲೇ ಜಿಲ್ಲಾದ್ಯಂತ ಪ್ರಭಾವವಾಗಿ ಸಂಚಾರವನ್ನು ಮಾಡಿರ್ತಾರೆ ಹಾಗೂ ಏನು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಆಗ್ತಂಗೆ ಆಗುತ್ತೆ ಎನ್ನುವಂತಹ ಮಾತು ಕೂಡ CWC ಸಭೆಯಲ್ಲಿ ಕೇಳಿಬಂದಿರ್ತಕ್ಕಂಥದ್ದು. ಆದರೆ ಹಾಲಿ ಸಚಿವರನ್ನು ಚುನಾವಣಾ ಕಣಕ್ಕೆ ಇಳಿಸುವಂಥ ವಿಚಾರವಾಗಿ ತೀವ್ರವಾದಂತಹ ಚರ್ಚೆ ಕೂಡ ಕಾಂಗ್ರೆಸ್ನ ಅಂಗಳದಲ್ಲಿ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಸಚಿವರುಗಳು ಕೂಡ ಇದಕ್ಕೆ ಅಪಸ್ವರವನ್ನು ಎತ್ತಿರ್ತಕ್ಕಂಥದ್ದು. ಈಗಾಗಲೇ ಸಚಿವರಾಗಿದ್ದೇವೆ, ಲೋಕಸಭೆಯಲ್ಲಿ ಸೋತ್ರೆ ಮುಂದಿನ ಏನು ರಾಜಕೀಯವಾದಂತಹ ಏನು ಹಾದಿ ಏನಿದೆ ಅದು ಕಠಿಣ ಆಗ್ತಿದೆ ಎನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರುವಂತಹ ಅನೇಕ ಸಚಿವರನ್ನು ಏನು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವಂತಹ ಪ್ರಯತ್ನ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಭಾಳ ಪ್ರಮುಖವಾಗಿ ಮೈಸೂರು ಇರ್ಬೋದು ಅಥವಾ ಮಂಡ್ಯ, ಚಾಮರಾಜನಗರ, ಈಗ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳ ತರಾಶಲ್ಲಿರ್ತಕ್ಕಂಥದ್ದು. ಅಭ್ಯರ್ಥಿಗಳನ್ನ ಹಾಕೋದಕ್ಕೂ ಕೂಡ ಸಾಕಷ್ಟು ರೀತಿಯಿಂದ ಗೊಂದಲಗಳಿದೆ. ಅಥವಾ ಬೇರೆ ಪಕ್ಷದಿಂದ ಪಕ್ಷಾಂತರವನ್ನು ಮಾಡಿ ಅಥವಾ ಅವ್ರನ್ನ ಪಾರ್ಟಿ ಕರ್ತ್ಕೊಂಡ್ಬಂದು ಟಿಕೆಟ್ ಕೊಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗ ಅವೆಲ್ಲರ ಬೆಳವಣಿಗೆಗಳು ಕೂಡ ಮಾರ್ಚ್ನ ಒಳಗೆ ಮುಗಿಸ್ಬೇಕು ಹಾಗೂ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಕೂಡ ತೀವ್ರ ಚರ್ಚೆ ಇದೆ. ಹಾಗೂ ಗ್ಯಾರಂಟಿ ಅನುಷ್ಠಾನ ಇರ್ಬೋದು, ಹೀಗೆ ಅನೇಕ ವಿಚಾರವಾಗಿ ನಡೆದಂಥ ಸಭೆ ಇದೆ. ಆದರೆ ಎಲ್ಲ ಸಭೆಯಲ್ಲಿರುವಂಥ ಪ್ರತಿಯೊಂದು ನಿರ್ಣಯಗಳು ಕೂಡ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವಂಥ ದೃಷ್ಟಿಯಿಂದ ನಡೆದಂಥ ವಿಚಾರ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಪಡೆಯೋದಕ್ಕೆ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ಮೂರ್ತೂರ್.